ಸ್ನೇಹಿತರೆ, ನಮಗೆ ನಮ್ಮ ಹಿಂದಿನ ಜನ್ಮದ ಬಗ್ಗೆ ನೆನಪುಗಳು ಬಂದರೆ ಹೇಗಿರುತ್ತೆ? ಈ 21ನೇ ಶತಮಾನದಲ್ಲಿ ಪೂರ್ವಜನ್ಮ ಅನ್ನೋದು ಇರುತ್ತೆ ಅನ್ನೋದನ್ನು ತುಂಬ ಜನ ನಂಬಲ್ಲ. ಆದರೆ ಈ ಒಂದು ಸ್ಟೋರಿಯಲ್ಲಿ ನಂಬಲೇಬೇಕಾಗುತ್ತೆ. ಇದು ಒಂದು ಆಶ್ಚರ್ಯಕಾರಿ ಹಾಗೂ ಮಿಸ್ಟ್ರಿಯನ್ನು ಹೊಂದಿರುವ ಒಂದು ಘಟನೆ. 10 ವರ್ಷದ ಬಾಲಕ ಒಬ್ಬ ತನ್ನ ಮಾವನ ಜೊತೆಗೆ ಬೇರೆ ಒಂದು ಊರಿಗೆ ಹೋಗ್ತಾ ಇರ್ತಾನೆ. ಹೋಗುವ ಸಂದರ್ಭದಲ್ಲಿ ಮಧ್ಯೆ ಬರ್ತಕ್ಕಂಥ ಊರಿನ ಬಗ್ಗೆ ಮಾವನಿಗೆ ಹೇಳ್ತಾನೆ. ಆ ಬಾಲಕ ಹೇಳ್ತಕ್ಕಂಥ ಮಾತನ್ನ ಬಾಲಕನ ಮಾವ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾವುದೇ ಒಂದು ಕತೆ ಹೇಳ್ತಿದ್ದಾನೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಅದಾಗಿ ಕೆಲ ದಿವಸಗಳ ನಂತರ ಬಾಲಕ ತನ್ನ ಅಮ್ಮನ ಹತ್ತಿರ ಕೆಲ ವಿಷಯಗಳನ್ನು ಹೇಳ್ತಾನೆ. ಬಾಲಕ ತನ್ನ ಹಿಂದಿನ ಜನ್ಮದ ಹೆಂಡತಿ ಮತ್ತು ಮಕ್ಕಳ ಬಗ್ಗೆ ಅಮ್ಮನ ಮುಂದೆ ಹೇಳ್ತಾನೆ. ಇಲ್ಲೂ ಕೂಡ ಅಮ್ಮ ಬಾಲಕನ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಯಾಕೆಂತಂದ್ರೆ 10 ವರ್ಷದ ಹುಡುಗ ಏನ್ ತಾನೇ ಹೇಳ್ತಾನೆ, ಸುಳ್ಳು ಕತೆಗಳನ್ನ ಹೇಳ್ತಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಅದಾದ ನಂತರ ಬಾಲಕ ಊಟವನ್ನ ಬಿಟ್ಟು ಹಠ ಮಾಡ್ತಾ ಕೂಡ್ತಾನೆ. ತನಗೆ ತನ್ನ ಊರಿಗೆ ಕರ್ಕೊಂಡು ಹೋಗಿ ಅಂತ ಅಳತಾ ಕೂಡ್ತಾನೆ. ಈ ಬಾಲಕ ಇಷ್ಟೊಂದು ಹಠ ಮಾಡ್ತಿರೋದನ್ನ ನೋಡಿ ಮನೆಯಲ್ಲಿ ಅವನು ಹೇಳ್ತಿರುವಂಥ ಊರಿಗೆ ಕರ್ಕೊಂಡು ಹೋಗಲು ತಯಾರಿಯನ್ನ ಮಾಡ್ತಾರೆ. ಬಸ್ಸಿನ ಮೂಲಕ ಒಂದು ಬಾಲಕನನ್ನ ಕರೆದುಕೊಂಡು ಹೋಗ್ತಾರೆ. ಆದರೆ ದಾರಿಯಲ್ಲಿ ತನ್ನ ಊರಿಗೆ ಹೋಗುವಂಥ ದಾರಿಯ ಬಗ್ಗೆ ಪೂರ್ತಿಯಾಗಿ ಹೇಳ್ತಾನೆ. ಹೋಗ್ತಿದ್ದಂಥ ಬಸ್ ಆ ಊರನ್ನ ತಲುಪಿದ ತಕ್ಷಣವೇ ಬಾಲಕ ತನ್ನ ಮನೆಗೆ ಓಡೋಡಿ ಹೋಗ್ತಾನೆ. ಈ ಎಲ್ಲ ದೃಶ್ಯಗಳನ್ನು ತಮ್ಮ ಕಣ್ಣಾರೆ ನೋಡಿದ ತಂದೆ ತಾಯಿಗೆ ತುಂಬಾನೇ ಒಂದು ಆಶ್ಚರ್ಯವಾಗುತ್ತದೆ. ಬಾಲಕ ಕೂಡ ನೇರವಾಗಿ ತನ್ನ ಮನೆಗೆ ಹೋಗಿ 45 ವರ್ಷದ ತನ್ನ ಹೆಂಡತಿಯನ್ನ ಗುರುತಿಸ್ತಾನೆ. ಬಾಲಕನ ಒಂದು ಪುನರ್ಜನ್ಮದ ಮಾತು ಕೇಳಿ ಹೆಂಡತಿಯ ಮನೆಯಲ್ಲೂ ಕೂಡ ತುಂಬಾನೇ ಗಾಬರಿ ಆಗ್ತಾರೆ. ಹೆಂಡತಿಯ ಮನೆಯಲ್ಲೂ ಕೂಡ ಬಾಲಕನಿಗೆ ತನ್ನ ಗಂಡನಿಗೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾಳೆ. ಆದರೆ ಬಾಲಕ ಕೊಟ್ಟಂಥ ಉತ್ತರಗಳು ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಗುವಂತೆ ಇದ್ದವು. ಬಾಲಕ ತನ್ನ ಹಿಂದಿನ ಜನ್ಮದ ಒಂದು ಸಾವು ಯಾವ ರೀತಿ ಆಯಿತು ಅಂತ ಹೇಳ್ತಾನೆ. ಚಂಡೀಗಢದಿಂದ ಟ್ರ್ಯಾಕ್ಟರ್ನಲ್ಲಿ ಬರ್ತಿದ್ದ ಈತನಿಗೆ ಆಕ್ಸಿಡೆಂಟ್ ಆಗಿರುತ್ತದೆ. ಈ ಒಂದು ಆಕ್ಸಿಡೆಂಟಿಂದನೇ ಹಿಂದಿನ ಜನ್ಮದಲ್ಲಿ ಸಾವನ್ನಪ್ಪಿರ್ತಾನೆ. ಈ ಒಂದು ಘಟನೆ ನಡೆದಿರೋದು ಹರಿಯಾಣ ಜಿಲ್ಲೆಯ ಪಾಲ್ವಾಲ್ ಅಂತ ಒಂದು ಊರಲ್ಲಿ. ಈ ಬಾಲಕನ ಹೆಸರು ರಾಹುಲ್ ಅಂತ. ಈತನ ಪೂರ್ವಜನ್ಮದ ಹೆಸರು ಧನ್ರಾಜ್. ಧನ್ರಾಜ್ ರೋಡ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿ 10 ವರ್ಷಗಳು ಆಗಿರುತ್ತದೆ. ಈ ಬಾಲಕ ಹೇಳುವ ಪ್ರಕಾರ ಈತನ ಹಿಂದಿನ ಜನ್ಮದಲ್ಲಿ ಸಾವಿನ ನಂತರ ಅಂದರೆ ಧನ್ರಾಜ್ ಸತ್ತ ನಂತರ ಧನ್ರಾಜ್ ಆತ್ಮ 10 ವರ್ಷಗಳ ಕಾಲ ಬೇರೆ ಬೇರೆ ಮನೆಗೆ ಹೋಗಿದ್ದಂತೆ. ಹಾಗೂ ಈತನ ಅಂತಿಮ ಸಂಸ್ಕಾರವನ್ನೇ ತಾನೇ ಮನೆಯ ಪಕ್ಕದಲ್ಲಿದ್ದಂತಹ ಮರದ ಮೇಲೆ ಕುಂತು ನೋಡಿದ್ದನಂತೆ. ವರ್ಷಗಳ ಕಾಲ ಅಲಿದಾಡಿದ ನಂತರ ತನ್ನ ಪಕ್ಕದ ಊರಿನಲ್ಲಿದ್ದ ಒಬ್ಬ ಹೆಣ್ಣು ಮಗಳು ಗರ್ಭಿಣಿಯಾಗಿರ್ತಾಳೆ. ಅಂದರೆ ಪ್ರಸ್ತುತವಾಗಿ ರಾಹುಲ್ನ ತಾಯಿ. ಈತ ಹೇಳುವ ಪ್ರಕಾರ ಗರ್ಭಿಣಿಯ ಹೊಟ್ಟೆಯಲ್ಲಿ ಸೇರಿಕೊಳ್ತಾನಂತೆ. ರಾಹುಲ್ ಬೆಳೆದು 3 ವರ್ಷಗಳು ಆದ ನಂತರ ತನಗೆ ತನ್ನ ಪೂರ್ವಜನ್ಮದ ನೆನಪುಗಳು ಬರ್ತಾ ಹೋಗ್ತವೆ. ಅದರ ಜೊತೆಗೆ ರಾಹುಲ್ ತನ್ನ ಪೂರ್ವಜನ್ಮದ ಸ್ನೇಹಿತರಿಗೆ ಯಾವ್ಯಾವ ಥರದ ಸಾಲಗಳನ್ನು ಕೊಟ್ಟಿದ್ದೇನೆ ಅನ್ನೋದನ್ನು ಕೂಡ ಈಗ ಅಕ್ಯುರೇಟ್ ಆಗಿ ಹೇಳ್ತಾನೆ. ಈತನ ಮಾತನ್ನು ಕೇಳಿದ ಸ್ನೇಹಿತರು ಕೂಡ ತುಂಬಾನೇ ಒಂದು ಗಾಬರಿ ಆಗ್ತಾರೆ. ಈ ಬಾಲಕನನ್ನ ರಿಯಲ್ ಆಗಿ ಇಂಟರ್ವ್ಯೂ ಮಾಡಿದಂಥ ವಿಡಿಯೋಗಳನ್ನು ನಾವು ಯೂಟ್ಯೂಬ್ಗಳಲ್ಲಿ ನೋಡ್ಬೋದು. ಇದು ಇಲ್ಲಿಯವರೆಗೂ ಯಾರು ನಂಬಲು ಅಸಾಧ್ಯವಾದಂಥ ಘಟನೆಯಾಗಿದೆ. ಈ ಪೂರ್ವಜನ್ಮದ ವಿಷಯದ ಬಗ್ಗೆ ಸೈಂಟಿಸ್ಟ್ಗಳು ಕೂಡ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮಿಸ್ಟ್ರಿ ಹೊಂದಿದ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.